ಇಲ್ಲ ನಾನು ಈಗ ಯಾರ ಕ್ಷೇತ್ರ ಅದು BR ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? BR ಪಾಟೀಲ್ ಮಾಡಿ ಅವ್ರು ತಾನೇ ಹೇಳ್ಬೇಕು. ನನ್ನ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು? ಒಂದೇ ಮಾತು ಹೇಳ್ತೀನಿ ನಾನು. ಈ ಮನೆಗಳು ಒಂದ್ ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚೇನು ಬೇಕು? ಬೇರೆ ಪಕ್ಷದ ಶಾಸಕರು ಆರೋಪ ಮಾಡೋದು, ನಿಮ್ಮ ಚಾರ್ಜ್ ಶೀಟ್ ಹಾಕೋದು, ಅದು ನೀವು ರಾಜಕೀಯ ಕಾರಣಗಳಿಗೋಸ್ಕರ ಅಂತ ಹೇಳ್ಬೋದು. ಬಟ್ ನಿಮ್ಮದೇ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಒಂದು ಇಲಾಖೆ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ಇಲ್ಲ, ಯಾರು ಅವ್ರ ಮಿನಿಸ್ಟರ್ ಮೇಲೆ ಹೇಳಿದಾರ? ಇಲ್ಲ, ಒಂದ್ ನಿಮಿಷ. ಇಲಾಖೆ ಅಂದ್ರೆ ಯಾರಂತ ಹೇಳ್ಬೇಕಾದ್ರೆ ಈಗ ಒಂದ್ ನಿಮಿಷ. ಅವ್ರೀಗ ಅವ್ರನ್ನ ಈಗ ಯಾರನ್ನ ಮೇಲೆ ಈಗ ಮಿನಿಸ್ಟ್ರು ದುಡ್ಡು ತಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಅಧಿಕಾರಿಗಳು ದುಡ್ಡು ತಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತಗೊಂಡು ಮನೆಗಳು ಕೊಟ್ಟಿದ್ದಾರೆ ಅಂತ ಆಗ್ಬೇಕು ತಾನೆ? ಏನಾದ್ರು ಕ್ಲಾರಿಟಿ ಬರ್ಬೇಕು ತಾನೆ? ಏನು ಕ್ಲಾರಿಟಿ ಇಲ್ಲ ಅಂದ್ರೆ ನೀವು ತೋರಿಸ್ಕೊಂಡ್ರೆ ನಾವೇನ್ ಮಾಡಕ್ಕಾಗ್ತದೆ? ನನ್ನ ಮಾತಿಗೆ ನಾನು ಹೇಳ್ತಾ ಇಲ್ಲ, ನಾನು ನನ್ನ ಮಾತಿಗೆ ಬದ್ಧಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನು ಹೇಳ್ತೀನಿ, BR ಪಾಟೀಲ್ ಅವ್ರು ಪತ್ರ ಬರೀಲಿ, ತನಿಖೆ ಆಗಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ CBI ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಇಲ್ಲ, ಯಾವನ ತಗೊಳ್ಳಿ ಅವನು. ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು. ತನಿಖೆ ಈಗ ನಾನು ನನ್ನ ಕಡೆಯಿಂದ ಅವ್ರ ಮಾತಿಗೆ ನಾನು ತನಿಖೆ ಮಾಡಿದ್ದೀನಿ. ನಾನು ಆದೇಶ ಆಲ್ರೆಡಿ ಕೊಟ್ಟಿದ್ದೀನಿ. MD ಅವರು ಇಲ್ಲೇ ಕೂತಿದ್ದಾರೆ, MD ಅವ್ರಿಗೂ ಹೇಳಿದ್ದೀನಿ, ಏನ್ರಿ ಆ ಥರ ಯಾವ್ದನ ನಡೆದಿದ್ಯಾ ಅಂತ. ಇಲ್ಲ ಸರ್, ನಮ್ಮಲ್ಲಿ ಬೆಳಗಿಂದ ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ವರದಿ ಕೊಟ್ಟರು, ಆ ಥರ ನಮ್ಮಲ್ಲಿ ಯಾವುದೂ ನಡೆದಿಲ್ಲ. ಈಗ ಹೇಳ್ಬೇಕು ತಾನೆ ಸರ್. ಈಗ BR ಒಂದ್ ನಿಮಿಷ, ಒಬ್ಬೊಬ್ರು ಮಾತಾಡಿ. ಯಾರ MLAಗಳು ಏನಂತ ಯಾರು ಪಟ್ಟಿ ಕೊಡಿ, ಯಾರಂತ ಹೇಳ್ಬೇಕು ತಾನೆ? ನೀವ್ ಹೇಳ್ಬೇಕು ಹೇಳ್ರಿ, ಏನಿಗ್ರಿ? ಒಂದ್ ನಿಮಿಷ. ಈಗ ನಾನೇನಂದೆ, ನಾನು ಸಾಬೀತಾಗ್ಬೇಕು ತಾನೆ. ಈಗ ಆರೋಪ ಯಾರು ಮಾಡಿರೋದು? BR ಪಾಟೀಲ್ ತಾನೆ ಆರೋಪ ಮಾಡಿರೋದು. ಆಯ್ತು ಸ್ವಾಮಿ, ಹೇಳ್ಕೊಳ್ಳಿ, ಸಂತೋಷ, ಖುಷಿ ಪಡ್ಲಿ. ಅವ್ರ CMಗೆ ಏನು ಕೆಟ್ಟ ಹೆಸರು ಬರ್ತಾ ಇದ್ದಿದೆ, ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 42-36 ಸಾವಿರ ಮನೆ ಕೊಡೋಕೆ ಸಾಧ್ಯ ಆಯ್ತಾ? ನಾ ಬಂದಾದ್ಮೇಲೆ ಕೊಟ್ಟಿರೋದು. BJP ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದು ಮನೆ ನಾನು ಹೇಳಿದ್ದೀನಿ, ಭಾಳ ಸತಿ ಸವಾಲು ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟು? ಒಂದು ಮನೆ. ನಾನು ಮಂತ್ರಿ ಆದಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು EHP ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡೋಕೆ ಸಾಧ್ಯ ಆಯ್ತಾ? ಬೇರೆಯವ್ರು ಯಾರನ್ನ ಕೊಡೋಕೆ ಸಾಧ್ಯ ಆಯ್ತಾ? ಇದು ಏನಕ್ಕೆ ಬಿಜೆಪಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಜನತಾದಳ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಬರೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯಗೆ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಇರೋದ? ಇಷ್ಟು ಗ್ಯಾರಂಟಿದಲ್ಲೂ, ಇಷ್ಟು ಮನೆ ಕೊಡ್ಬೇಕಾದ್ರೆ ಇಷ್ಟು ಗ್ಯಾರಂಟಿದಲ್ಲೂ ಯಾರು ಮಾಡ್ತಾ ಇದ್ದೀನಿ ನಾನು, ಮಾಡ್ತಾ ಇದ್ದೀನಿ.